ಸುದೀಪ್ ಅಣ್ಣವ್ರನ್ನ ಭೇಟಿಯಾಗಿ ಆ ಟೀಮ್ನ ಭೇಟಿಯಾಗಿ ನನ್ನ ಕಡೆಯಿಂದ ಬಿಗ್ ಬಾಸ್ 12 ಅದಕ್ಕೆ ರನ್ನರ್ ಅಪ್ ಒಂದು ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಸುದೀಪ್ ಅಣ್ಣವ್ರನ್ನ ಭೇಟಿ ಮಾಡಿ ಅವ್ರ ಕೈಲೇನೆ ಅನೌನ್ಸ್ಮೆಂಟ್ ಕೊಡಿಸ್ತೀನಿ ನಾನು. ಯಾಕೆ ಕೊಡ್ಬೇಕು ಅಂತಂದ್ರೆ ಗೆದ್ದಿರೋರ್ಗೆ ಎಷ್ಟು ಇದಾಯ್ತೋ ಆ ಸೋತಿರೋರ್ಗು ಕೆಲವು ಕ್ಷಣಗಳಲ್ಲಿ ಹೋಗಿರ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ಈ ಹಳ್ಳಿಕಾರ ಅಂತ ನಾನೇನು ಮಾಡ್ದೆ ಅಲ್ಲ, ಅದಕ್ಕೆ ಇವತ್ತೇನು ದಾನ ಕೊಟ್ಟೆ ಅಲ್ಲ, ಅದಕ್ಕೊಂದು ಇದಾಗಬೇಕು ಅಲ್ಲಿ ಸ್ಫೂರ್ತಿ. ನನಗೊಂದೇ ಒಂದು ಆ ಬಿಗ್ ಬಾಸ್ ವೇದಿಕೆ ಹತ್ರಕ್ಕೆ ಒಂದ್ ಜೊತೆ ಹಳ್ಳಿಕಾರ ಕರ್ಕೊಂಡೋಗಿ ನಾನು ಅವತ್ತು ಅಲ್ಲಿ ಫೋಟೋ ಇಷ್ಟ ನನ್ಗೊಂದು ಸಮಾಧಾನ. ನಾನು ಬಿಗ್ ಬಾಸ್ ಇದ್ದಾಗೂ ಕೇಳ್ಕೊಂಡೆ, ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದಕ್ಕೆ ಏನ್ ಪ್ರೊಸೀಜರ್ ಬೇಕೋ ನಾನು ಅದು ಮಾಡ್ಕೊಂಡೆ ಕರ್ಕೊಂಡು ಅದೇ ಅಲ್ಲಿ ಅದನ್ನ ಒಂದು ನಾನು ತೋರಿಸಬೇಕು ಅಂತ ನನಗೆ ಆಸೆ ಇತ್ತಲ್ಲ. ಅದನ್ನ ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅವ್ರ ಮುಖಾಂತರನೇ ಅವ್ರು ಕೇಳ್ಕೊಂಡೇನೆ ಒಂದ್ ಮಾಡ್ಬೇಕು ಅಂತ ನನಗೊಂದು ಆಸೆ. ಅಪ್ರೋಚ್ ಮಾಡಿದಿರಾ ಅಣ್ಣ ಯಾವಾಗಲೂ? ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇರೋದು. ಅಲ್ಲಿ ಟೀಮ್ ಅಲ್ಲಿ ಕೆಲವರೆಲ್ಲ ನನ್ಗೆ ಗೊತ್ತಲ್ಲ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವ್ರ ಮುಖಾಂತರನೇ ಮಾಡ್ತೀನಿ. ಓಕೆ ಅಣ್ಣ, ಈಗ ರನ್ನರ್ಗೆ ಏನೋ ಒಂದು 10 ಲಕ್ಷದ ಇದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, 10 ಲಕ್ಷ ನಾನು ಅನ್ಕೊಂಡಿದ್ದೀನಿ. ಕೊಡ್ತೀನಿ ಅಂದ್ರೆ ಅದೇನು ಕ್ಯಾಶ್ ರೂಪದಲ್ಲಿ ಇರತ್ತಾ? ಕ್ಯಾಶ್ ಕೊಡೋದ್ರಿಂದ ಅವ್ರು ಏನಕ್ಕಾದ್ರೂ ಯೂಸ್ ಮಾಡ್ಕೊಂತಾರೆ. ಓಕೆ.